ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಇವತ್ತು ಭಾನುವಾರ ಬೆಳಿಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಕೋಲ್ಡ್ ಆಗಿದೆ, ತುಂಬಾ ಕೋಲ್ಡು, ಗಂಟ್ಲು, ವಾಯ್ಸೇ ಬರ್ತಾಯಿಲ್ಲ. ಸೊ ಆದ್ರೂ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ. ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಡೈಲಿ ಬ್ಲಾಗ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಫ್ರೆಂಡ್ಸ್. ಇವತ್ತು ಸ್ವಲ್ಪ ಲೇಟಾಗಿಯೇ ಬಂದು ಅಂಗಡಿನ ತೆಗೆದ್ವಿ. ಎದ್ದೇ ಇಲ್ಲ, ಫುಲ್ಲು ಕೋಲ್ಡ್ ಆಗಿತ್ತಲ್ಲ, ಮಲ್ಕೊಂಡೇ ಬಿಡೋಣ ಅಂತ ಅನಿಸಿದ್ದು, ಅಷ್ಟು ಕೋಲ್ಡ್ ಆಗಿದೆ. ಸೊ ಆದರೂ ಅಂಗಡಿಗೆ ಬರಲೇಬೇಕಲ್ಲ. ಸೊ ಅಂಗಡಿಗೆ ಬಂದಿಲ್ಲ ಅಂದರೆ ಕಷ್ಟ. ಹಾಗಾಗಿ ಅಂಗಡಿಗೆ ಬಂದು ಬೆಳಗ್ಗೆನ ಇವಾಗ ಅಂಗಡಿ ತೆಗೆದಿದ್ದಾಯಿತು. ಇನ್ನು ಕಸ ಎಲ್ಲ ಗುಡಿಸ್ಬೇಕು. ಸೊ ಎಲ್ಲ ಕಸ ಎಲ್ಲ ಗುಡಿಸಿ ಆಮೇಲೆ ಕೂತ್ಕೊಳ್ಳೋಲ್ಲ. ಏನು ಜಾಸ್ತಿ ಕೆಲಸ ಇಲ್ಲ. ಐಟಮ್ಸ್ ಎಲ್ಲ ಫುಲ್ ಇದ್ದರೆ ಏನು ಕೆಲಸ ಇರೋಲ್ಲ. ಐಟಮ್ ಇಲ್ಲ ಅಂದರೆ ತುಂಬ ಕೆಲಸ ಇರುತ್ತೆ. ಒಂದು ಸ್ವಲ್ಪ ಐಟಮ್ ಜೋಡಿಸೋದಿದೆ, ಅದೆಲ್ಲ ಜೋಡಿಸ್ಬಿಡ್ತೀನಿ. ಇದೇ ಮೊದಲ ಬಾರಿ ನಿಮ್ಮ ಪ್ರಕಾರ ಓದ್ಬಲಿದ ಕಲಾಕಾರ ಯಾರು? ಕೆಲವೇ ಕ್ಷಣಗಳಲ್ಲಿ ಬೆಳಿಗ್ಗೆನೇ ಅಂಗಡಿಗೆ ಬರ್ತಾ ಒಂದ್ಸರಿ ಮನೆಯಲ್ಲಿ ಟೀ ಕುಡಿದು ಬಿಟ್ಟು ಬರ್ತೀನಿ. ಮತ್ತು ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ನಮ್ಮ ಮನೆಯವರು ಇಲ್ಲಿ ಟೀ ತರಿಸ್ಕೊಂಡು ಟೀನ ಕುಡಿತೀವಿ ಒನ್ ಟೈಮು ಬೆಳಿಗ್ಗೆ. ಹಾಗೆ ಟೀ ಕುಡಿದ್ಬಿಟ್ಟು ಇವಾಗ ನೀಟಾಗಿ ಎಲ್ಲ ಕಸನ ಗುಡಿಸ್ಬಿಟ್ರೆ ಇವತ್ತಿನ ಕೆಲಸ ಆಗುತ್ತೆ. ಅಂದರೆ ಬೆಳಿಗ್ಗೆ ಎಲ್ಲ ಐಟಮ್ ಜೋಡಿಸಿ ಒಂದ್ಸರಿ ನೀಟಾಗಿ ಕಸ ಗುಡಿಸ್ಕೊಂಡ್ಬಿಟ್ರೆ ಆಮೇಲೆ ಬರೋವಂಥ ಐಟಮ್ಸ್ನ ಒಂದೊಂದೇ ಯಾವ ಐಟಮ್ ಬರುತ್ತೆ ಅದನ್ನು ಅವಾಗಿಂದವಾಗೆ ಜೋಡಿಸ್ಕೊತೀನಿ ಅಂಗಡಿಯಲ್ಲಿ. ಸೊ ಅಂಗಡಿಯಲ್ಲಿ ಡೈಲಿ ಇದೇ ರೀತಿ ಇರುತ್ತೆ. ಮನೆಯಲ್ಲಿ ಆ್ಯಪಲ್ ಖಾಲಿ ಆಗಿತ್ತು. ಇನ್ನು ಡೈಲಿ ನೈಟ್ ಆ್ಯಪಲ್ ಕೇಳ್ತಾನೆ, ಹಾಗಾಗಿ ಆ್ಯಪಲ್ ತರಿಸ್ಕೊಂಡು ಇಲ್ಲಿ ಅಂಗಡಿ ಹತ್ರ ತರಿಸ್ಕೊಂಡು ಇನ್ನು ಮನೆಗೆ ಹೋದ್ಮೇಲೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಸಂಜೆ ಫಸ್ಟು ಸ್ನಾನ ಮುಗಿಸ್ಕೊಂಡು ಪೂಜೆನ ಮಾಡಿಕೊಂಡೆ. ಇಲ್ಲಿ ಈ ರೀತಿಯಾಗಿ ಬೇರೆ ರಂಗೋಲಿ ಹಾಕಿ ಈ ರೀತಿಯಾಗಿ ಪೂಜೆನ ಮಾಡಿಕೊಂಡು ಇವಾಗ ನಮ್ಮ ಮನೆಗೆ ಹೋಗಿ ಅಲ್ಲಿ ಬ್ಲಾಗ್ಸ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಇಲ್ಲಿ ಪೂಜೆ ಮಾಡಿಬಿಟ್ಟು ಇವಾಗ ನಮ್ಮ ಮನೆಗೆ ಹೋಗಿ ಪೂಜೆ ಮಾಡ್ಕೊಂಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ ನಾನು ಚೇತು. ಸೊ ಬನ್ನಿ ಇವಾಗ ನಮ್ಮ ಮನೆಗೆ ಹೋಗಿ ಪೂಜೆ ಮಾಡಿಕೊಂಡು ಮತ್ತೆ ಬರೋಣ. ಇವಾಗಷ್ಟೇ ನಮ್ಮ ಮನೆಗೆ ಬಂದು ಇವಾಗ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಸೊ ನನಗೆ ವಾಯ್ಸೇ ಇಲ್ಲ ಮಾತಾಡೋದಕ್ಕೆ, ಹಾಗಾಗಿ ಮಾತಾಡ್ತಾ ಇಲ್ಲ ಜಾಸ್ತಿ. ನೋಡಿ ಈ ಥರ ಆಗಿಬಿಟ್ಟಿದೆ. 3-4 ದಿವಸ ಆಯಿತು ಬಂದಿಲ್ಲ. ಸೊ ಇವಾಗ ಪೂಜೆ ಮಾಡಿಬಿಟ್ಟು ಕ್ಲೀನ್ ಮಾಡಿ ಹೋಗೋಣ ಅಂತ ನೋಡಿ. ಸದ್ಯಕ್ಕೆ ಇವಾಗ ಈ ಥರ ಇದೆ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬೇಗನೆ ಪೂಜೆ ಎಲ್ಲ ಮಾಡಿಬಿಡ್ತೀನಿ. ಫ್ರೆಂಡ್ಸ್ ನೋಡ್ಬೋದು ಪೂಜೆ ಕೂಡ ಆಯಿತು. ಬನ್ನಿ ಇವಾಗ ಪೂಜೆ ಮುಗಿಸಿದ್ದು ಮನೆಗೆ ಹೋಗಿ ಇನ್ನು ಅಡುಗೆ ಮಾಡ್ಕೊಳ್ಬೇಕು. ಇನ್ನೂ ತುಂಬಾ ಕೆಲಸಗಳಿದೆ. ಸೊ ಒಂದೊಂದಾಗಿ ಎಲ್ಲ ಕೆಲಸನ ಮಾಡ್ತಾ ಬ್ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡೋಣ. ಈ ರೀತಿಯಾಗಿ ಪೂಜೆ ಮಾಡಿದ್ದೀನಿ. ಸ್ವಲ್ಪ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದೀನಿ. ಇಲ್ಲಿ ಬಿಸಿಲೇ ಬರಲ್ಲ, ಹಾಗಾಗಿ ಎಲ್ಲ ಒಂಥರ ಆಗಿಬಿಟ್ಟಿತ್ತು. ಹೂವು ಎಲ್ಲನೂ ಒಂಥರ ಅಲ್ಲಿ ಅಪ್ಪನ ಫೋಟೋಗೂ ಕೂಡ ಪೂಜೆ ಮಾಡಿದೆ. ಬನ್ನಿ ಫ್ರೆಂಡ್ಸ್ ಇವಾಗ ಮನೆಗೆ ಹೋಗಿ ಮತ್ತೆ ಈ ಬ್ಲಾಗ್ಸನ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗ್ನ ಪೂರ್ತಿ ನೋಡ್ತಾ ಇದ್ದೀನಿ. ಇವಾಗ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ನೈಟ್ ಅಡುಗೆಗೆ. ಸೊ ಅಂದರೆ ಇದು ಭಾನುವಾರ ನಾನು ನೈಟ್ ಅಡುಗೆ. ಅವತ್ತು ಅಮಾವಾಸ್ಯೆ ಇತ್ತಲ್ವ, ನಾನ್ ವೆಜ್ ಏನೂ ತಂದಿರಲಿಲ್ಲ. ಸೊ ಎಲ್ಲರೂ ಬಿಗ್ ಬಾಸ್ ನೋಡ್ತಾಯಿದ್ರು. ಸೊ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡೋದಕ್ಕೆ ಆಲ್ರೆಡಿ ಗೊತ್ತಾಗಿದೆ ಎಲ್ಲರಿಗೂ. ಸೊ ನಾನು ಈ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಅಡುಗೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಆಲೂಗಡ್ಡೆ ಸುಕ್ಕಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ಈ ರೀತಿಯಾಗಿ ತೊಗೊಂಡಿದ್ದೀನಿ. ನಾನು 1 ಇಡಿ ಆಗೋಷ್ಟು ಕರಿಬೇವು ತೊಗೊಂಡಿದ್ದೀನಿ, ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಸೋಂಪು, ಸ್ವಲ್ಪ ಸೋಂಪು ಜಾಸ್ತಿ ಹಾಕಿಬಿಟ್ಟಿದ್ದೆ ಇದಕ್ಕೆ. ಹಾಗೆ ಒಂದು ಅರ್ಧ ಚಮಚ ಅಷ್ಟು ಇದು ಮೆಂತೆ ತೊಗೊಂಡಿದ್ದೀನಿ, ಒಂದು 7-8 ಕಾಳು ಮೆಣಸು ಕಾಳು. ಇಷ್ಟನ್ನು ತೆಗೆದು ಫುಲ್ಲು ಡ್ರೈ ರೋಸ್ಟ್ ಮಾಡ್ಕೋಬೇಕು ಕಡಿಮೆ ಉರಿ ಇಟ್ಕೊಂಡು. ನೀವು ಇದಕ್ಕೆ ಚಿಕನ್ ಸುಕ್ಕ ಮಾಡ್ಕೋಬೋದು. ಸೊ ಸುಕ್ಕ ಏನು ಮಾಡ್ಕೋತೀರ ಅದಕ್ಕೆಲ್ಲದಕ್ಕೂ ಯೂಸ್ ಆಗುತ್ತೆ ಇದು ಹುರಿತಾ ಇರೋಂಥ ಡ್ರೈ ಮಸಾಲ. ಮತ್ತು ಒಂದು ಸ್ವಲ್ಪ ಚಕ್ಕೆ ಇದೆ, ಸ್ವಲ್ಪ ಚಕ್ಕೆ ಅದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಹುರಿದ್ಬಿಟ್ಟು ಒಂದು ಪ್ಲೇಟಲ್ಲಿ ಆರೋದಕ್ಕೆ ಬಿಟ್ಟು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲ ಡ್ರೈ ಪುಡಿನ ಮಾಡಿ ಒಂದು ಪ್ಲೇಟಲ್ಲಿ ಈ ರೀತಿ ತರ್ತರಿಯಾಗಿ ಮಾಡಿ ಇಟ್ಕೊಂಡ್ರೆ ಆಲೂಗಡ್ಡೆ ಸುಕ್ಕ ತುಂಬಾ ಚೆನ್ನಾಗಾಗುತ್ತೆ. ಸೊ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಗೆ ಎಲ್ಲರಿಗೂ ಕೆಮ್ಮು ಕೋಲ್ಡು ಆ ಥರ ಇರೋದ್ರಿಂದ ಸೊ ಈ ರೀತಿಯಾಗಿ ಸ್ವಲ್ಪ ಖಾರವಾಗಿರಲಿ ಅಂತೇಳಿ ಈ ರೀತಿ ಮೆಣಸು ಜೀರಿಗೆ ಇದೆಲ್ಲ ಹಾಕಿ ಮಾಡ್ತಾಯಿದ್ದೀನಿ. ಇನ್ನು ನನಗೆ ಕೂಡ ತುಂಬಾ ಕೋಲ್ಡ್ ಆಗಿತ್ತು. ಹಾಗಾಗಿ ಇವತ್ತು ಏನೇನು ಅಡುಗೆ ಮಾಡಿದ್ದೆ ಅಂಥೇಳಿ ನಾನು ಆಮೇಲೆ ತೋರಿಸ್ತೀನಿ.
ಇಟ್ಟಿದ್ದೀನಿ. ಸೊ ಇವಾಗ ನಾನು ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟಿದ್ದೀನಿ. ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಕರಿಬೇವು, ಅಚ್ಕಾರದ ಪುಡಿನ ಹಾಕಿ ನಾನು ಕಟ್ ಮಾಡಿದ್ದೀನಿ. ಸ್ಲೈಸಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನೀರು ಹಾಕ್ದಿರ ಹಂಗೆ ಬೇಯಿಸ್ಕೊಬೋದು ಬರೀ ಎಣ್ಣೆಯಲ್ಲಿ. ತುಂಬಾ ರುಚಿಯಾಗಿರುತ್ತೆ ಆಲೂಗಡ್ಡೆ ಸುಕ್ಕ. ಆಲೂಗಡ್ಡೆಗೆ ಮೇಲೆ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ಎಲ್ಲ ವಾಶ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ. ಸೊ ಮುಕ್ಕಾಲು ಇದರಲ್ಲೇ ಬೆಂದಿರುತ್ತೆ ಎಣ್ಣೆಯಲ್ಲಿನೇ. ಆಮೇಲೆ ಒಂದು ಹಿಡಿಯಷ್ಟು ನೀರನ್ನ ಸುಮ್ಮನೆ ಹಿಂಗೆ ಚುಂಬಿಸ್ಬಿಟ್ಟು ಒಂದ್ಸರಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇನ್ನು ಜಾಸ್ತಿ ನೀರು ಬೇಡ. ಮತ್ತು ಈರುಳ್ಳಿ, ಟೊಮಾಟೊ ಇದಕ್ಕೆ ಏನು ಬೇಡ, ಬರೀ ಜಸ್ಟ್ ಈ ಪುಡಿ ಒಂದಿದ್ರೆ ಸಾಕು, ತುಂಬಾ ಟೇಸ್ಟ್ ಬರುತ್ತೆ. ನೋಡಿ 5 ನಿಮಿಷಕ್ಕೆ ರೆಡಿ ಆಯಿತು, ಎಷ್ಟು ಬೇಗ ಬೆಂದಿದೆ ಅಂಥೇಳಿ. ಇನ್ನು ನಾವು ಮಾಡಿಟ್ಟಿರೋಂಥ ಈ ಪುಡಿನ ಸೇರಿಸಿ ಒಂದು 2 ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲಿ ಬಾಡಿಸ್ಕೊಂಡ್ರೆ ಆಲೂಗಡ್ಡೆ ಸುಕ್ಕ ರೆಡಿ ಆಯಿತು. ಅನ್ನ ರಸಮ್ ಮಾಡಿದಾಗ ಈ ರೀತಿಯಾಗಿ ಮಾಡ್ಕೊಳ್ಳಿ, ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇಲ್ಲ ಚಪಾತಿ ಜೊತೆ ಮೊಸರು ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಮೇಲೆ ಸ್ವಲ್ಪ ಕೊತ್ತಂಬರಿನ ಉದುರಿಸಿ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಎಲ್ಲರಿಗೂ ಸರ್ವ್ ಮಾಡ್ತಾಯಿದ್ದೀನಿ. ಸೊ ನನಗೂ ಕೂಡ ತುಂಬಾ ವಾಯ್ಸು ಬರ್ತಾನೆ ಇರಲಿಲ್ಲ ಕೋಲ್ಡಾಗಿ, ಹಾಗಾಗಿ ಈ ರೀತಿಯಾಗಿ ಅಡುಗೆಗಳಿವತ್ತು ಮೆಣಸು, ಜೀರಿಗೆ, ರಸಮು ಮತ್ತು ಈ ಥರ ಎಲ್ಲ ಅಡುಗೆನ ಮಾಡಿದ್ದೆ ನಾನು. ಸೊ ರಸಮ್ದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋಲಿ. 2-3 ದಿವಸ ಇಟ್ಕೊಂಡು ತಿನ್ಬೋದು, ಇದೇನು ಹಾಳಾಗಲ್ಲ. ಯಾಕಂದರೆ ನಾವು ಇದಕ್ಕೆ ಈರುಳ್ಳಿ, ಟೊಮಾಟೊ ಏನೂ ಹಾಕಿಲ್ಲ, ನೀರು ಕೂಡ ಹಾಕಿಲ್ಲ, ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಂಡಿರೋದ್ರಿಂದ ಸೊ 2-3 ದಿವಸ ಇಟ್ಟು ತಿನ್ಬೋದು. ಸೊ ತಿಂದು ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಯಮ್ಮಿ ಆಗಿತ್ತು. ಮತ್ತು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅಂತೇಳಿ ಮತ್ತೆ ಉಪ್ಪು ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇವಾಗ ಎಲ್ಲರಿಗೂ ಈ ರೀತಿಯಾಗಿ ಸರ್ವ್ ಮಾಡಿದ್ದೀನಿ ನೈಟ್ ಊಟಕ್ಕೆ. ಇವತ್ತು ನೈಟು ದೋಸೆ, ಹಾಗೆಯೇ ಮೂಲಂಗಿ ಸೊಪ್ಪು, ಆಲೂಗಡ್ಡೆ ಸುಕ್ಕ, ಚಟ್ನಿ ಇದೆಲ್ಲನೂ ಸರ್ವ್ ಮಾಡಿದ್ದೆ. ಹಾಗೆ ಅನ್ನ ರಸಮ್ ಇತ್ತು, ಅದನ್ನೇನು ತೋರಿಸಿಲ್ಲ ನಾನು. ಸೊ ಇಷ್ಟು ಅಡುಗೆನ ಮಾಡಿದ್ವಿ. ಇದು ಭಾನುವಾರ ಸಂಜೆ ಎಲ್ಲರೂ ಬಿಗ್ ಬಾಸ್ ನೋಡ್ತಾಯಿದ್ರು. ನಾನು ಅಡುಗೆಯಲ್ಲಿ ಈ ಥರ ಅಲ್ಲಿ ಕಿಚನಿಂದನೇ ಟಿ ವಿ ನೋಡ್ತಾನೆ ಅಡುಗೆ ಕೆಲಸ ಎಲ್ಲನೂ ಮುಗಿಸ್ಕೊಂಡು ಮತ್ತು ನೆಕ್ಸ್ಟ್ ಡೇ ಸಾಯಂಕಾಲ ಮತ್ತು ನಾನು ಬ್ಲಾಗ್ಸ್ನ ಕಂಟಿನ್ಯೂ ಮಾಡಿದ್ದೀನಿ. ಇವತ್ತು ಒಂದು ಬಾದಾಮ್ ಫೇಸ್ ವೈಟನಿಂಗ್ ಪ್ಯಾಕ್ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ್ರೆ. ಒಂದು ದಿವಸ ಮುಂಚೆನೇ ನಾವು ಬಾದಾಮಿನ ಚೆನ್ನಾಗಿ ನೆಂದಿರೋವಂಥ ಬಾದಾಮಿ ಮೇಲೆ ಸಿಪ್ಪೆ ಎಲ್ಲ ತೆಗೆದು ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಹಾಲು ಹಾಕಿ ಈ ಥರ ಕುಟ್ಟಣಿಗೆಯಲ್ಲಿ ಚೆನ್ನಾಗಿ ನ್ಯಾಶ್ ಮಾಡಿಕೊಂಡ್ರೆ ಈ ರೀತಿ ಪೇಸ್ಟಾಗಿ ಮಾಡ್ಕೋಬೋದು. ನಾವು ಇಷ್ಟು ಮಿಕ್ಸಿಯಲ್ಲಿ ರುಬ್ಕೊಳ್ಳೋಕ್ಕಾಗಲ್ಲ, ಹಾಗಾಗಿ ಈ ರೀತಿ ಕುಟ್ಟಣಿಗೆ ಇದ್ದರೆ ಚೆನ್ನಾಗಿ ನ್ಯಾಶ್ ಮಾಡಿಕೊಂಡು ಇದರ ಹಾಲು ಮಾತ್ರ ತೆಗಿಬೇಕು. ಬಾದಾಮ್ ಹಾಲು ತೆಗೆದು ಒಂದು ಸೋದಿಸ್ಕೊಳ್ಳಿ. ಮತ್ತು ಮೇಲೆ ಇದೇನಿದೆ ದಪ್ಪ ಬಾದಾಮ್ ಪೀಸು ಅದನ್ನೆಲ್ಲ ನಾವು ಸ್ಕ್ರಬ್ಗೆ ಯೂಸ್ ಮಾಡ್ಬೋದು, ಇಲ್ಲ ಹಾಗೆ ಫೇಸ್ ಪ್ಯಾಕ್ ಕೂಡ ಅಪ್ಲೈ ಮಾಡ್ಕೋಬೋದು. ಸೊ ನಾನಿವಾಗ ಬಾದಾಮ್ ಹಾಲಿಗೆ ಕಸ್ತೂರಿ ಅರಶಿನ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಸಿ ಫೇಸ್ ವಾಶ್ ಮಾಡ್ಕೊಂಡಿರೋದನ್ನು ಫೇಸ್ಗೆ ಅಪ್ಲೈ ಮಾಡಿದ್ರೆ ಆಯಿತು. ಇಷ್ಟು ಕಲಿಸ್ಕೊಂಡಿದ್ದೀನಿ ನಾನು. ಬಾದಾಮ್ ಬೀಜ ಚೆನ್ನಾಗಿ 2 ದಿವಸ ನೆಂದು ಅದನ್ನು ರುಬ್ಕೊಂಡು ಇವಾಗ ಅದರ ರಸ ತಗೊಂಡು ಕಸ್ತೂರಿ ಅರಿಶಿನ ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಪೇಸ್ಟ್ ಕಲಿಸ್ಕೊಂಡಿದ್ದೀನಿ. ಹಾಗೆ ಫೇಸ್ ನೀಟಾಗಿ ಸೋಪ್ ಹಾಕಿ ವಾಶ್ ಮಾಡ್ಕೊಂಡ್ಬಂದಿದ್ದೀನಿ. ಇವಾಗ ಯಾವುದೇ ರೀತಿ ಮೇಕಪ್ ಇರ್ತೀರ ಇದನ್ನು ಅಪ್ಲೈ ಮಾಡಿಕೊಂಡು ಒಂದು 10-20 ನಿಮಿಷ ಬಿಟ್ಟು ವಾಶ್ ಮಾಡಿಕೊಂಡ್ರೆ ಆಯಿತು. ಸೊ ಬನ್ನಿ ಫುಲ್ ಫೇಸ್ಗೆ ನಾನು ಅಪ್ಲೈ ಮಾಡ್ಕೋತೀನಿ. ತುಂಬಾ ಒಳ್ಳೆ ನ್ಯಾಚುರಲ್ ಆಗಿರೋಂಥ ಬಾದಾಮಿ ಬೀಜದಿಂದ ಫೇಸ್ ಬ್ರೈಟನಿಂಗ್ ಆಗ್ಬೋದು. ಮತ್ತು ಕಣ್ಣಿನ ಸುತ್ತ ತುಂಬಾ ಡಾರ್ಕ್ ಸರ್ಕಲ್ ಆಗಿದೆ ನನಗೆ ಕಪ್ಪಗೆ. ಸೊ ಅದೆಲ್ಲನೂ ಕ್ಲೀನ್ ಮಾಡುತ್ತೆ. ಹಾಗಾಗಿ ಇವತ್ತಿನ ಪ್ಯಾಕ್ ಬಾದಾಮ್ ಫೇಸ್ ಪ್ಯಾಕ್. ಫಸ್ಟು ಫುಲ್ ಫೇಸ್ಗೆ ದಪ್ಪ ಲೇಯರಾಗಿ ಅಪ್ಲೈ ಮಾಡ್ಕೊತೀನಿ. ಮತ್ತು ಇದ್ರ ಮೇಲೆದು ಪುಡಿ ಏನಿದೆ ಸೊ ಅದನ್ನು ಬಿಸಾಕ್ದಿರೆ ನಮ್ಮ ಕೈಗಳಿಗೆ ಮತ್ತು ಇಲ್ಲಾಂದರೆ ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬೋದು. ಫುಲ್ ಫೇಸ್ಗೆ ನಾನು ಫಸ್ಟ್ ಅಪ್ಲೈ ಮಾಡಿಕೊಂಡು ತೋರಿಸ್ತೀನಿ. ಫುಲ್ ಫೇಸ್ಗೆ ನಾನು ಅಪ್ಲೈ ಮಾಡಿದ್ದೀನಿ ದಪ್ಪ ಲೇಯರಾಗಿ. ಇದು ಪೂರ್ತಿ ಒಣಗೋದಕ್ಕೆ ಒಂದು 20-25 ನಿಮಿಷ ಬೇಕು, ಒಂದು ಅರ್ಧ ಗಂಟೆ ಬಿಟ್ಟರೂ ಪರವಾಗಿಲ್ಲ. ಸೊ ಇದೆಲ್ಲ ಒಣಗಿದ ಮೇಲೆ ರಬ್ ಮಾಡ್ತಾ ಸ್ವಲ್ಪ ಬೆಚ್ಚಗಿರುವಂಥ ನೀರಲ್ಲಿ ವಾಶ್ ಮಾಡಿಕೊಂಡ್ರೆ ಆಯಿತು. ತುಂಬಾ ಬ್ರೈಟ್ ಕೊಡುತ್ತೆ ತಕ್ಷಣಕ್ಕೆ. ಮತ್ತು ಈ ಕಣ್ಣಿನ ಸುತ್ತ ತುಂಬ ಕಪ್ಪಗಿರುತ್ತೆ, ಮುಖ ವೈಟ್ಗಿದ್ದು ಈ ಕಣ್ಣಿನ ಸುತ್ತ ಕಪ್ಪಗಿದ್ರೆ ಒಂಥರ ಕಾಣಿಸುತ್ತೆ. ಸೊ ಅದೆಲ್ಲ ಹೋಗುತ್ತೆ. ಸೊ ಬನ್ನಿ ಇವಾಗ ಒಂದು 20-25 ನಿಮಿಷ ಆಗಲಿ ಮತ್ತು ನಾನು ವಾಶ್ ಮಾಡಿ ತೋರಿಸ್ತೀನಿ. ನೋಡಿ ಫುಲ್ಲು ಹಾಕಿದ್ದೀನಿ, ಐಬ್ರೋ ಅಂದ್ಬಿಟ್ಟು ಫುಲ್ ಕಣ್ಣಿನ ಸುತ್ತ ಆಗ್ಬೋದು ಫುಲ್ ಅಪ್ಲೈ ಮಾಡಿದ್ದೀನಿ ನಾನು. ಸೊ ಒಣಗಿದ ಮೇಲೆ ಮತ್ತೆ ವಾಶ್ ಮಾಡಿ ತೋರಿಸ್ತೀನಿ. ನೋಡ್ಬೋದು ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಒಣಗಿದೆ. ಒಂದು 1/2 ಅವರ್ ಆಯಿತು ನಾನು ಅಪ್ಲೈ ಮಾಡಿಕೊಂಡು. ಇವಾಗ ಬೆಚ್ಚಗಿರೋಂಥ ನೀರಲ್ಲಿ ವಾಶ್ ಮಾಡ್ಕೊಂಬಂದು ತೋರಿಸ್ತೀನಿ. ಸೊ ನೋಡ್ಬೋದು ಪೂರ್ತಿಯಾಗಿ ಒಣಗಿದೆ. ನೋಡ್ಬೋದು ಫ್ರೆಂಡ್ಸ್, ಇವಾಗ ಫೇಸ್ ನೀಟಾಗಿ ವಾಶ್ ಮಾಡಾಗಿದೆ. ಇವಾಗ ಸುಮ್ಮನೆ ಹಿಂಗೆ ರಬ್ ಮಾಡಿಕೊಂಡು ಡ್ರೈ ಮಾಡಿಕೊಂಡ್ರೆ ಆಯಿತು. ಇವಾಗ ನಾನು ನೀಟಾಗಿ ಫೇಸ್ನ ಡ್ರೈ ಮಾಡಾಗಿದೆ ಇವಾಗ. ಸೊ ಅಷ್ಟೇ, ಸಿಂಪಲ್ ಫೇಸ್ ಪ್ಯಾಕ್ ಆದರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಸೊ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಸೊ ಬನ್ನಿ ಮತ್ತೆ ಈ ಬ್ಲಾಗ್ಸನ್ನ ನಾನು ಮತ್ತೆ ಆಮೇಲೆ ಕಂಟಿನ್ಯೂ ಮಾಡ್ತೀನಿ.
ಇಲ್ಲಿ ಇಬ್ಬರು ಆಟ ಆಡ್ತಾವ್ರೆ, ಯಾರಿಗೂ ಗೊತ್ತಿಲ್ಲದೆ ಹಂಗೆ ಸೈಲೆಂಟಾಗಿ ಆಟ ಆಡ್ತಾವ್ರೆ. ಓಯ್ಶ್ ಇವಾಗ ತೋರಿಸಿರೋಂಥ ಬಾದಾಮ್ ಫೇಸ್ ಪ್ಯಾಕ್ ನೀವು ಚಿಕ್ಕ ಮಕ್ಕಳು, ದೊಡ್ಡವರು, ಜೆಂಟ್ಸ್, ಲೇಡೀಸ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಡೈಲಿ ಬೇಕಾದರೂ ಯೂಸ್ ಮಾಡ್ಬೋದು, ವಾರದಲ್ಲಿ 2 ದಿವಸ ಆದರೂ ಯೂಸ್ ಮಾಡ್ಬೋದು. ತುಂಬಾ ಎಫೆಕ್ಟಿವ್ ಆಗಿರುತ್ತೆ, ನಮ್ಮ ಮುಖ ತುಂಬಾ ಕ್ಲೀನ್ ಆಗುತ್ತೆ. ಸೊ ನಾನು ತೋರಿಸೋಂಥ ಈ ಪ್ಯಾಕು ಮತ್ತು ಅಡುಗೆ, ಸೊ ಇವತ್ತಿನ ನಮ್ಮನೆ ಡೈಲಿ ಬ್ಲಾಗ್ ಈ ಥರ ಆಗಿತ್ತು. ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ. ಸೊ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ನಾಳೆ ಈ ವಿಡಿಯೋಲಿ ಮತ್ತೆ ಸಿಗೋಣ. ಬಾಯ್.